ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಯಿತು ಸ್ಟಾರ್ಟ್ ಮಾಡಿದ ವ್ಲಾಗ್ ಹಾಕೋದೆ. ಈಗ ಬೆಳಗ್ಗೆ ನಾನು ಹಾಪ ಮಾಡ್ತಾಯಿದ್ದೀನಿ. ಇದು ನಾವು ಬಿಳ್ತಕ್ಕಿಯನ್ನು ತೆಂಗಿನಕಾಯಿ ಮತ್ತು ಉಪ್ಪು ಸ್ವಲ್ಪ ಬಾಯ್ಲ್ ರೈಸ್ ಹಾಕಿ ಕಡಿದು ಹೀಗೆ ಮಣ್ಣಿನ ತವದಲ್ಲಿ ಮಾಡ್ತೀವಲ್ಲ, ಮಣ್ಣಿನ ಓಡಲ್ಲಿ, ಹಾಗೆ ಇದು ನಾನ್ ಸ್ಟಿಕ್ಕಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ ನೋಡಿ. ಒಳ್ಳೆ ಟೇಸ್ಟಾಗಿರುತ್ತೆ. ತೆಂಗಿನಕಾಯಿ ನಾವು ಸ್ವಲ್ಪ ರೈಸೆಲ್ಲ ಹಾಕಿ ಕಡಿದ್ರೆ ಉಂಟಲ್ಲ, ತುಂಬ ಟೇಸ್ಟಾಗಿರ್ತದೆ. ಇದು ಅದರಲ್ಲಿ ಆಲ್ರೆಡಿ ನಾನು ಒಂದು ಕೆಲವು ಸರ್ತಿ ಹಾಕಿದ್ದೇನೆ ರೆಸಿಪಿ. ಹಾಗೆ ಇದು ಚಟ್ನಿಗೆ ಮತ್ತು ಮೀನು ಪದಾರ್ಥಕ್ಕೆ ಮತ್ತು ಚಿಕನ್ ಪದಾರ್ಥಕ್ಕೆ ಎಲ್ಲದಕ್ಕೂ ಸಹ ಒಳ್ಳೆಯದಾಗ್ತದೆ. ನಾನು ಚಟ್ನಿಗೆ ಮಾಡಿದ್ದೆ. ಚಟ್ನಿಗೆ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ. ಅಂದರೆ ಒಂದೇ ಥರ ದೋಸೆ ತಿಂದು ಬೇಜಾರಾದರೆ ಈ ಥರ ನೋಡಿ ಮತ್ತು ಬೇಗ ತವಾ ಬಿಟ್ಟು ಬರ್ತದೆ. ಜಾಸ್ತಿ ಎಣ್ಣೆ ಎಲ್ಲ ಯೂಸ್ ಆಗೋದಿಲ್ಲ ಇದಕ್ಕೆ. ಈ ಥರ ಮಾಡಿ ಒಂದು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಿ ಇದು ನೋಡಿ, ಇದು ರಾಗಿ ಗಂಜಿ. ಬೆಳಿಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ರಾಗಿ ಗಂಜಿ ಕುಡಿದ್ರೆ ಒಳ್ಳೆಯದಾಗ್ತದೆ ಅಂತೇಳಿ ಇದನ್ನು ರಾಗಿ ಗಂಜಿ ಮಾಡ್ತೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ರಾಗಿ ಗಂಜಿ ಕುಡಿಯುವ ಅಂತ ಎಲ್ಲರಿಗೂ ಸೇರಿಸಿ ಒಂದು ರಾಗಿ ಗಂಜಿ ಮಾಡಿದೆ. ನನ್ನ ಬ್ರೌನಿ ನೋಡಿ, ತಂಟೆ ಮಾರಿಯಾಗಿದ್ದಾನೆ ಇತ್ತೀಚೆಗೆ. ಇವನು ಎಲ್ಲಿ ಸಹ ಕುತ್ಕೊಳ್ಳಿಕ್ಕೆ ಬಿಡೋದಿಲ್ಲ, ನಿಂತ್ಕೊಳ್ಳಿಬಾರ್ದು. ಯಾರು ಬಂದರೆ ಅವರೊತ್ತಿಗೆ ಒಂದು ಬಿಡ್ತಾನೆ. ಹಾಗೆ ಇವನನ್ನು ತೋರಿಸ್ಲಿಕ್ಕೆ ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಒಬ್ಬರು. ಹಾಗೆ ಅವರಿಗೋಸ್ಕರ ಒಂದು ಬ್ರೌನಿ ವಿಡಿಯೋ ಮಾಡಿದ್ದೇನೆ ನೋಡಿ. ಲಯನ್ ಥರ ಇದ್ದಾನೆ. ಹಾಗೆ ನಮಗೆ ಹೊರಗೆ ಹೋಗ್ಲಿಕ್ಕಿತ್ತು. ಹಾಗೆ ಎಂಥ ತಿಂಡಿ, ಹೊಸ ತಿಂಡಿ, ಹೊಸ ವರ್ಷಕ್ಕೆ ಒಂದು ಸ್ವೀಟ್ ಮಾಡಲಿಕ್ಕೆ ಅಂತೇಳಿ ಅಮ್ಮನ ಹತ್ರ ಹೇಳೋಕ್ಕೆ ಅಮ್ಮ ಒಂದು ಸ್ವೀಟ್ ಮಾಡಿದ್ದಾರೆ. ಇದು ಸಹ ರೆಸಿಪಿ ನಾನು ಹಾಕಿಲ್ಲ. ಇನ್ನೊಂದು ಸಲ ನಾನು ರೆಸಿಪಿ ಹಾಕ್ತೇನೆ. ಭಾರಿ ಒಳ್ಳೆಯದಾಗುತ್ತೆ ಒಂದು ಸ್ವೀಟಾಗಿ. ಈಗ ಒಂದು ರೆಸಿಪಿ ಮಾಡಿದ್ದು, ಅರ್ಜೆಂಟಿಗೆ ಒಂದು ರೆಸಿಪಿ ಮಾಡಲಿಕ್ಕೆ ಭಾರಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಒಳ್ಳೆಯದಿರ್ತದೆ. ಕ್ರಿಸ್ಪಿಯಾಗಿ ಒಳಗಡೆ ಇದು ಸಾಫ್ಟಾಗಿ ಬರೋದು ಏಕೆಂದರೆ ಅದು ನಮಗೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ ಮಾತ್ರ. ಆದರೆ ಆಯಿಲಿ ಅಂತೇಳಿ ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ಟೇಸ್ಟಾಗಿತ್ತು ಇದು ಸಹ. ಬೆಳಿಗ್ಗೆ ಸಂಜೆಗೆ ಒಂದು ತಿಂಡಿ ಸ್ನ್ಯಾಕ್ಸ್ ಆಗಿ ಮಾಡಿದರೆ ಎಲ್ಲರಿಗೂ ಖುಷಿ ಆಗ್ತದೆ ಅಂತ ಒಂದು ತಿಂಡಿ ಮಾಡಿದ್ದು. ಅದು ಸಹ ಒಂದು ಒಳ್ಳೆಯದಾಗಿದೆ ಅಂತ ಎಲ್ಲ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ರೆಸಿಪಿ ನೋಡಬೇಕಂದ್ರೆ ನಾವು ರೆಸಿಪಿ ಹಾಕ್ತೇನೆ ಒಂದ್ಸಲ. ಇದು ಮಾಡಿ ಇದಾಯಿತು. ನಾನಿಂತ ಬೆಳಿಗ್ಗೆನೇ ಒಂದೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಸತ್ಯನಾರಾಯಣ ಪೂಜೆಗೆ ಹೋಗ್ಲಿಕ್ಕಿತ್ತು. ಹಾಗೆ ಸತ್ಯನಾರಾಯಣ ಪೂಜೆಗೆ ಹೋಗಿ ಅದು ವರ್ಷ ಸಹ ನಾನು ಇದನ್ನು ವೀಡಿಯೋ ಮಾಡಿ ಹಾಕ್ತೇನೆ. ಈ ವರ್ಷ ದೇವಸ್ಥಾನದೆಲ್ಲ ವೀಡಿಯೋ ಮಾಡಲಿಲ್ಲ. ಇದು ನೋಡಿ, ತುಂಬ ಆಮೆ, ಒಳ್ಳೊಳ್ಳೆ ಮೀನೆಲ್ಲ ಉಂಟು. ಇದು 500 ವರ್ಷದ ಇತಿಹಾಸದ ದೇವಸ್ಥಾನ ಅಂತೆ. ದೊಡ್ಡ ದೊಡ್ಡ ಗುಹೆಗಳೆಲ್ಲ ಉಂಟು. ಒಂದು ಮುಖ್ಯಪ್ರಾಣ ದೇವಸ್ಥಾನ ಮತ್ತು ನಾಗಬನ ಎಲ್ಲ ಉಂಟು. ಹಾಗಾಗಿ ಇಲ್ಲಿ ಉಡುಪಿಯಲ್ಲಿ ಬಂದರೆ ಇಂದ್ರಹಳ್ಳಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ ನೋಡುವಂಥ ಸ್ಥಳ ನೋಡಿ. ಎಷ್ಟು ಮೀನು ಅದರಲ್ಲಿ, ಮತ್ತು ಒಂದು ಆಮೆಗಳೆಲ್ಲ ನೋಡಿ. ದಟ್ಟವಾದ ಕಾಡಿನ ಮೆಟ್ಲಲ್ಲಿ ಒಂದು ದೇವಸ್ಥಾನ, ತುಂಬ ಒಳ್ಳೆಯದುಂಟು ದೇವಸ್ಥಾನ. ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ. ನಿಮಗೆ ಯಾರಾದರೂ ನೋಡಲಿಲ್ಲ ಅಂದರೆ ಒಂದು ವಿಸಿಟ್ ಮಾಡಿ. ಇದು ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಅಂದರೆ ತುಂಬ ಜನಗಳೆಲ್ಲ ಇರೋದಿಲ್ಲ. ಹಾಗಾಗಿ ನೋಡುವಾಗಲೂ ಸಹ ಭಯ ಆಗ್ತದೆ. ಮುಖ್ಯಪ್ರಾಣ ದೇವಸ್ಥಾನ, ನಾಗಬನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲ ಉಂಟು. ನಾನು ಸ್ವಲ್ಪ ಅಂದರೆ ಹೋದ ವರ್ಷ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ. ಮುಖ್ಯಪ್ರಾಣ ದೇವಸ್ಥಾನ ತುಂಬ ಕಾರ್ಣಿಕ ಉಂಟು ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ನೋಡುವಾಗ ಕಾರ್ಣಿಕನೇ ಅಂತ ಅನ್ನಿಸ್ತದೆ, ಅಷ್ಟು ಕಾರ್ಣಿಕ ಉಂಟು. ಯಾಕೆಂದರೆ ಅಷ್ಟು ಭಯಂಕರವಾಗಿ ದೇವಸ್ಥಾನ ಉಂಟು. ನನಗೆ ತುಂಬ ಖುಷಿ ಆಗ್ತದೆ ನೋಡಿ ಮಾತ್ರ. ವರ್ಷಕ್ಕೊಂದ್ಸಲಿ ಹೋದರೆ ನಾನು ಇಲ್ಲಿ ಒಂದ್ಸಲಿ ಹೋಗಿ ಬರ್ತೇನೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಗುಹೆಗಳುಂಟು ಇಲ್ಲಿ. ನಾನು ಗುಹೆಗಳು ತೋರಿಸಿದ್ದೀನಿ. ಹೋದ ವರ್ಷ ಸಹ ತೋರಿಸಿದ್ದೆ ಗುಹೆಗಳನ್ನು ನೋಡಿ. ಹೀಗೆ ನೋಡಿ, ಇಷ್ಟೆಲ್ಲ ತಪಸ್ ಮಾಡಿದ್ದು ಅಂತ ಹೇಳ್ತಾರೆ. ಇಲ್ಲಿಗೂ ಮೈಸೂರಿಗೂ ಕಲೆಕ್ಷನ್ ಉಂಟು ಅಂತ ಹೇಳ್ತಾರೆ. ಆದರೆ ಹೇಳೋದೊಂದೇ ಕೇಳಿದ್ದೀನಿ ನೋಡಿ. ಇಲ್ಲಿ ಸಹ ಉಂಟು ನೋಡಿ. ಇದು ನಾಗಬನ. ಅಂದರೆ ಒಬ್ಬರೊಬ್ಬರೇ ಹೋಗ್ಲಿಕ್ಕೆ ಸಹ ಭಯ ಆಗ್ತದೆ, ಅಷ್ಟು ಭಯಂಕರವಾಗಿ ಉಂಟು ಇದೆಲ್ಲ. ಹಾಗೆ ನೋಡಿಕೊಂಡು ಅಲ್ಲಿ ದೇವರದೊಂದು ದರ್ಶನ ಮಾಡಿಕೊಂಡು ಹಾಗೆ ನಿಮಗೆ ಸ್ವಲ್ಪ ತೋರಿಸುವ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ತೀರ್ಥಸ್ಥಾನ ಎಲ್ಲ ಮಾಡಿದರೆ ದೋಷಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಈ ಚರ್ಮ ಕಾಯಿಲೆ ಎಲ್ಲ ಇರ್ತದೆ ನೋಡಿ, ಸ್ಕಿನ್ ಅಲರ್ಜಿ ಎಲ್ಲ, ಅದೆಲ್ಲ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ.
ಹಾಗಾಗಿ ಇಲ್ಲಿ ತೀರ್ಥಸ್ನಾನ ಮಾಡಿದ್ರೆ ಯಾರಿಗಾದ್ರೂ ದೋಷ ಪರಿಹಾರ ಆಗಬೇಕಂದ್ರೆ ಇಲ್ಲಿಗೆ ಒಂದು ವಿಸಿಟ್ ಕೊಡಿ ದೇವಸ್ಥಾನಕ್ಕೆ. ತುಂಬ ಮೆಟ್ಟಿಲುಗಳುಂಟು, ಹತ್ತಲಿಕ್ಕೆ ಇಳಿಲಿಕ್ಕೆ ತುಂಬ ಉಂಟು, ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ. ಇಲ್ಲಿದೊಂದು ದೇವಸ್ಥಾನದೊಂದು ವಿಶೇಷ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಮೀನುಗಳುಂಟು ಅಂತ. ಹಾಗೆದ್ದೆಲ್ಲ ಮುಗಿಸ್ಕೊಂಡು ಬಂದು ಮಾರ್ಕೆಟಿಗೆ ಹೋಗಿದ್ದು. ಇದು ಚಿಂಜಿ ಅಲ್ಲ, ಇದು ಹೇಡಿ, ಸಮುದ್ರದ ಹೇಡಿ. ಅದನ್ನು ಹಿಡ್ಕೊಂಡು ಬಂದು ಕ್ಲೀನ್ ಮಾಡ್ಕೊಂಡು ಬಂದು ನೋಡಿ ಇದರದೊಂದು ಪದಾರ್ಥ ಮಾಡಿ ಊಟ ಮಾಡುವ ಅಂಥೇಳಿ ನಾನು ಸಿಂಪಲಾಗಿ ಪದಾರ್ಥ ಮಾಡ್ತಾಯಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಇದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಬೇಡ. ನೀರು ಹಾಕಿ ಸ್ವಲ್ಪ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ 1-2 ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ನಾವು ಯಾವಾಗಲೂ ಮೀನು ಪದಾರ್ಥ ಮಾಡ್ತೀವಲ್ಲ ಹಾಗೆ ಮಸಾಲೆ ಸ್ವಲ್ಪ ಚೇಂಜಸ್ ಮಾಡಿ ಹಾಕಿದರೆ ಆಯಿತು. ಇದ್ರ ರೆಸಿಪಿ ಸಹ ಹಾಕಿದ್ದೀನಿ. ಇದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿ ಇದನ್ನು ಸ್ವಲ್ಪ ಬೇಯಬೇಕು. ಬೆಂದ ನಂತರ ನಾನು ಮಸಾಲೆ ಕಡದೆಲ್ಲ ಹಾಕಿ ಒಂದು ಪದಾರ್ಥ ಮಾಡಿದರೆ ಸೂಪರಾಗಿದೆ ಪದಾರ್ಥ ಅಂತಲೇ ಹೇಳ್ಬೋದು. ಇದು ಬಾಯ್ಲ್ಡ್ ರೈಸಿಗೆ, ವೈಟ್ ರೈಸಿಗೆ ತುಂಬ ಒಳ್ಳೆಯದಾಗ್ತದೆ ಇದು ಪದಾರ್ಥ. ಇದಕ್ಕೆ ನಾವು ಬಸಳೆ ಹಾಕಿ ಸಹ ಮಾಡಿದರೆ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ ಬಸಳೆ ಹಾಕಿದರೆ ಸಹ. ಬೆಂದಿದೆ ಈಗ, ಇದಕ್ಕೆ ಅದು ಮಸಾಲೆ ಹಾಕಿ ಒಂದು ಪದಾರ್ಥ ಮಾಡಿ ತರುಬೂತಾಯಿ ಫ್ರೈ ಮಾಡಿದ್ದು ನೋಡಿ ಎಷ್ಟು ಘಮ ಆಗ್ತಾಯಿತ್ತು ಪದಾರ್ಥ ಮಾಡಿ, ಸೂಪರಾಗಿದ್ದು. ಇದಕ್ಕೊಂದು ಸೊಲ್ಯೂಷನ್ ಇದ್ದರೆ ನೀವು ನಿಮ್ಮ ಹತ್ರ ಇದ್ದರೆ ಸೊಲ್ಯೂಷನ್ ನನಗೂ ಹೇಳಿ, ಅದಕ್ಕೆ ವೀಡಿಯೋ ಮಾಡಿದ್ದೀನಿ. ನಮ್ಮ ತೆಂಗಿನ ಇದರಲ್ಲಿ ಅಡಿಕೆ ಮರದಲ್ಲಿ ಅಡಿಕೆ ಎಲ್ಲ ನಾವು ಬಾವಲಿ ಆಗಿದ್ರೆ ಪೂರ ಕಟ್ ಮಾಡಿ ತಿಂದಿರ್ತದೆ ನೋಡಿ. ಅದು ಸಿಪ್ಪೆಲ್ಲ ತೆಗೆದು ಹಾಳು ಮಾಡಿರ್ತಾರೆ. ಇದಕ್ಕೆ ನಿಮಗೆ ಹತ್ರ ಏನಾದರೂ ಸೊಲ್ಯೂಷನ್ ಇದ್ದರೆ ಒಂದು ಸೊಲ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ನನಗೆ. ಇದು ತುಂಬ ಮುಖ್ಯವಾಗಿದೆ. ಯಾರ ಮನೆಯಲ್ಲಿ ಅಡಿಕೆ ಮರ ಉಂಟು ಸೊಲ್ಯೂಷನ್ ಇದ್ದರೂ ನನಗೊಂದು ಹೇಳಿ. ಈ ಚಿಕ್ಕ ತರಬೂತಾಯಿ ತಗೊಂಡದ್ದು ಅದನ್ನೊಂದು ಫ್ರೈ ಮಾಡಿ ತಿನ್ನುವ ಅಂತೇಳಿ ಫ್ರೈ ಮಾಡ್ತಾಯಿದ್ದೇನೆ. ಇದು ತಿನ್ನುವಾಗ ಹೇಗಾಗ್ತದೆ ಅಂದರೆ ಮಜ್ಜಿಗೆ ಮೆಣಸು ತಿಂದಾಗ್ತದೆ, ಅಷ್ಟು ಚಿಕ್ಕದು. ಈಗಿತ್ತು ನಮ್ಮದು ವೀಡಿಯೋ ಇವತ್ತಿನ ವೀಡಿಯೋ. ನಾನು ಸುಮಾರು ದಿನ ಆಯಿತು, ಹಾಗಾಗಿ ವೀಡಿಯೋನೇ ಮಾಡಲಿಲ್ಲ. ವೀಡಿಯೋ ಮಾಡಿ ಹಾಕ್ಲಿಕ್ಕೂ ಸ್ವಲ್ಪ ಸೊತ್ತು ಸಹ ಇಲ್ಲ ನೋಡಿ. ಫ್ರೈ ಆಯಿತು. ಈಗಿತ್ತು ನನ್ನ ವೀಡಿಯೋ. ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.